ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ 2024 ಇದು ಭಾಗ 1ರ ಪುಸ್ತಕ. ರೈಟ್, ಈ ಒಂದು ಭಾಗ 1ರಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ. ಇಲ್ಲಿ ಗದ್ಯ ಭಾಗದಲ್ಲಿ ರಾಮರಾಜ್ಯದ ಬಗ್ಗೆ ತಿಳ್ಕೊಂಡ್ವಿ, ಅಭ್ಯಾಸದ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ವಿಡಿಯೋ ನೋಡಬಹುದು. ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ಪದ್ಯ ಭಾಗ 1 ಪಾರಿವಾಳದ ಬಗ್ಗೆ ನಾವು ತಿಳಿತಾ ಇದ್ವಿ. ಓಕೆನಾ? ಈ ಒಂದು ಪಾರಿವಾಳ ಪದ್ಯದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಅಭ್ಯಾಸ ಮತ್ತು ಭಾಷಾ ಚಟುವಟಿಕೆ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್, ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು. ಇಷ್ಟು ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ 9ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವ ಅಭ್ಯಾಸದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ತರಗತಿ ಇರ್ತಕ್ಕಂಥ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇವೆಲ್ಲ ಉತ್ತರ ನೋಡ್ತಾ ಯಾವ ರೀತಿ ನೋಟ್ಸ್ ಬರಬೇಕಂತ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ, ಪದ್ಯ ಭಾಗ 1 ಅಂತಕ್ಕಂಥದ್ದು ಬರ್ರಿ, ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಈ ಒಂದು ಪಾಠದ ಪದ್ಯದ ಹೆಸರಿದೆಯಲ್ಲ, ಇದು ಇಲ್ಲೇನ್ ಮಾಡ್ತೀರಾ, ಪಾರಿವಾಳ ಅಂತಕ್ಕಂಥ ದಪ್ಪನ ಅಕ್ಷರ ಬರೋದು ಅಂಡರ್ಲೈನ್ ಮಾಡಿ. ಈ ಒಂದು ವಿವರಣೆ ಅಂತಕ್ಕಂಥದ್ದು ಅಥವಾ ಪ್ರಶ್ನೋತ್ತರ ಯಾವತ್ತು ಬರಿತಾ ಇರ್ತೀರಾ ಆ ಒಂದು ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ರೈಟ್, ಹಾಗಾದ್ರೆ ನಾವು ಪ್ರಶ್ನೋತ್ತರಗಳು ಬರೆಯೋ ಮುಂಚೆ ನಾವು ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತ ಕರಿತೀವಿ, ಅವ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಓಕೆನಾ? ಮೊದಲು ನೋಡಿ, ಕೃತಿಕಾರರ ಪರಿಚಯ ಅಂತ ಇಲ್ಲಿ ಬರೆದೇನೆ. ಕವಿ ಯಾರಂದ್ರಿನ ಸುರ್ ಎಂ ಎಕ್ಕುಂಡಿ ಅವರು. ಇಲ್ಲಿ ಚಿತ್ರ ಕಾಣ್ತಾ ಇದೆಯಾ, ಅವರೇನೆ. ಓಕೆನಾ? ಇವರ ಜನನ ಯಾವಾಗ ಆಯ್ತು ಅಂದ್ರೆ 1923 ಜನವರಿ 20ರಂದು ಆಯ್ತು. ಜನ್ಮ ಸ್ಥಳ ನೋಡಿದ್ರೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಆಗಿರ್ತಕ್ಕಂಥದ್ದು. ಇವರ ಒಂದು ವಿದ್ಯಾಭ್ಯಾಸ ನೋಡಿದ್ರೆ 1944ರಲ್ಲಿ BA ಪದವಿಯನ್ನು ಪಡಿತಾರೆ. ಅದ ನಂತರ ಏನ್ ವೃತ್ತಿ ಕೈಗೊಂಡಿದ್ರು ಅಂದ್ರೆ ಪ್ರೌಢಶಾಲೆಯ ಅಧ್ಯಾಪಕರಾಗಿದ್ರು, 35 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಅದಾನಂತರ ಮುಖ್ಯೋಪಾಧ್ಯಾಯರು ಆದ್ರು ಅಂತಕ್ಕಂಥದ್ದು ನೋಡಬಹುದು. ಇವರೊಂದು ಕವನ ಸಂಕಲನ ನೋಡಿದರೆ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಅಂತಕ್ಕಂಥದ್ದು. ಓಕೆನಾ? ಇವರೊಂದು ಕಥಾ ಸಂಕಲನ ನೋಡಿದರೆ ನೆರಳು ಅಂತಕ್ಕಂಥ ನೋಡಬಹುದು. ಇವರೊಂದು ಕಾದಂಬರಿ ಪ್ರತಿಬಿಂಬಗಳು ಅಂತಕ್ಕಂಥದ್ದು. ಇವರಿಗೆ ಗೌರವ ಮತ್ತು ಪ್ರಶಸ್ತಿಗಳು ಸಂದಿರ್ತಕ್ಕಂಥದ್ದು ಯಾವ್ಯಾವ ಸಿಕ್ಕಿವೆ ಅಂತ ನೋಡಿದರೆ ಇಲ್ಲಿ ನೋಡಿ, ಸೋವಿಯತ್ ಲ್ಯಾಂಡ್ ನ ನೆಹರು ಪುರಸ್ಕಾರ ದೊರೆತಿರ್ತಕ್ಕಂಥದ್ದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಇವರಿಗೆ ನೀಡಲಾಗಿದೆ. ಆ ನಂತರ ನೋಡಿ, ನಿಧನ ಯಾವಾಗಾದ್ರೂ ನೋಡಿದ್ರೆ 1995ರಲ್ಲಿ ನಿಧನ ಹೊಂದ್ತಾರೆ. ಆಯ್ಕೆ, ಈ ಒಂದು ಪಾರಿವಾಳ ಒಂದು ಪದ್ಯವನ್ನು ಎದರಿಂದ ಆಯ್ಕೆ ಮಾಡಲಾಗಿದೆ ನೋಡಿದರೆ ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರ್ಯ ಮೆಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳೆಂತದೆಯಲ್ಲ ಎಂಬ ಕೃತಿಯಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ ಅಂತ ನಾವು ತಿಳಿಬಹುದು. ಹಾಗಾದ್ರೆ ಈಗ ಅಭ್ಯಾಸಗಳ ಬಗ್ಗೆ ತಿಳಿತಾ ಹೋಗೋಣ. ಇಲ್ಲಿ ಅಭ್ಯಾಸಗಳಂತ ಬರ್ರಿ, ಅಭ್ಯಾಸ ಅಂತ ಹೇಳಿ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಅದ ನಂತರ ಮೊದಲನೇ ಪ್ರಶ್ನೆ ನೋಡಿ, ಮುದ್ದು ಪಾರಿವಾಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಎಲ್ಲಿ ಹೂಡಿದ್ವು ಅಂದ್ರೆ ಸಂಸಾರ ಅಂತಕ್ಕಂಥದ್ದು ಉತ್ತರ, ದಟ್ಟ ಕಾಡಿನ ಹೆಮ್ಮರದ ಪೊದೆಯಲ್ಲಿ ಮುದ್ದು ಪಾರಿವಾಳ ಜೋಡಿ ಸಂಸಾರ ಹೂಡಿದ್ದವು ಅಂತಕ್ಕಂಥ ನೋಡ್ಬೋದು. ಅಂದ್ರೆ ಎರಡನೇ ಪ್ರಶ್ನೆ ನೋಡಿ, ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ವು, ಹೆಂಗ್ ಬಾಳ್ತಾ ಇದ್ವು ಅಂತ ನೋಡಿದರೆ ಉತ್ತರ, ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ಮುಂದೆ ನೋಡ್ತೋಣ. ಮೂರನೇ ನೋಡಿ, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡುತ್ತಿದ್ದವು? ಏನ್ ಮಾಡ್ತಾ ಇದ್ವು ಅಂದ್ರಿನ ಉತ್ತರ, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಕಿರುಚತೊಡಗಿದವು ಅಂತಕ್ಕಂಥದ್ದು. ಹೊರಬೇಕಂದ್ರೆ ಕಿರಿಸ್ತಾ ಇದ್ವು. ಓಕೆನಾ? ನಾಲ್ಕನೇ ಪ್ರಶ್ನೆ ನೋಡಿ, ಏನನ್ನು ತೊರೆದು ಬಾಳಬೇಕು? ಏನನ್ನು ತೊರೆದು ಬಾಳ್ಬೇಕಂದ್ರಿನ ಉತ್ತರ, ವ್ಯಾಮೋಹವನ್ನು ತೊರೆದು ಬಾಳಬೇಕು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆನಾ? ಅಂತ ನೋಡಿ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಂತಕ್ಕಂಥದ್ದು ನೋಡಿದ್ವಿ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಕೊಡ್ತೇನೆ. ಇವೆರಡು ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇಲ್ಲಿ ಬರಿತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ನೋಡಿ, ಪಾರಿವಾಳ ಆನಂದಕ್ಕೆ ಕಾರಣವೇನು? ಯಾಕೆ ಆನಂದ ಪಡಿತು ಅಂತ ನೋಡಿದಾಗ ಉತ್ತರ, ಪಾರಿವಾಳವು ಇಟ್ಟ ಮೊಟ್ಟೆ ಒಡೆದು ಮರಿಗಳು ಹೊರ ಬಂದಾಗ ಅವುಗಳ ಪ್ರೀತಿ ಹೆಚ್ಚಾಯ್ತು. ಪ್ರತಿನಿತ್ಯ ಆ ಮರಿಗಳ ಮಧುರವಾದ ಚಿಲಿಪಿಲಿ ಧ್ವನಿ ಕೇಳುತ್ತಾ ಪಾರಿವಾಳಗಳಿಗೆ ಆನಂದವಾಯಿತು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ? ನಂತರ ಎರಡನೇ ನೋಡಿದ್ರಲ್ಲಿ ಬೇಡ ಏನ್ ಮಾಡಿದ ಬೇಡ ಅಂತಕ್ಕಂಥವ್ನು ಅಂದ್ರಿನ ಬೇಟೆಗಾರ ಅಂತಕ್ಕಂಥದ್ದು. ಓಕೆನಾ? ಉತ್ತರ, ಸಂತೋಷವಾಗಿ ಬಾಳುತ್ತಿದ್ದ ಪಾರಿವಾಳಗಳನ್ನು ಹಿಡಿಯಲು ಬೇಡನೊಬ್ಬನು ಬಂದು ಬಲೆಯನ್ನು ಬೀಸಿದನು. ಪುಟ್ಟ ಪಾರಿವಾಳಗಳು ಬಳೆಯೊಳಗೆ ಸಿಲುಕಿ ಕಿರುಚತೊಡಗಿದವು. ಇದನ್ನು ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿಕೊಂಡವು. ನಂತರ ಹಸಿದ ಬೇಡನು ಬಲೆಯನ್ನು ಹೊತ್ತುಕೊಂಡು ಹೋದನು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ? ಮುಂದಿನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ,
ಇಲ್ಲಿ ಆ ಅಂತಕ್ಕಂಥ ನೋಡಿದ್ವಿ. ಈಗ ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ನೋಡ್ತೋಣ. ಓಕೆ, ಇಲ್ಲಿ ನೋಡಿ, ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರ್ರಿ. ಮೊದಲನೇ ನೋಡಿ, ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಓಕೆನಾ? ಉತ್ತರ ನೋಡಿ, ಜೋಡಿ ಪಾರಿವಾಳಗಳು ದುಡುಕಿನಿಂದ ತಮ್ಮ ಮರಿಗಳ ಮೇಲಿನ ವ್ಯಾಮೋಹದಿಂದ ತಾವೂ ಸಹ ಬೇಡನಿಗೆ ಆಹಾರವಾದದ್ದು ಸರಿಯಲ್ಲ. ತಮ್ಮ ಮರಿಗಳು ಬಲೆಗೆ ಸಿಲುಕಿಕೊಂಡಿದ್ದನ್ನು ನೋಡಿದ ಹೆಣ್ಣು ಪಾರಿವಾಳ ವಿವೇಚನೆ ಇಲ್ಲದೆ ಮರಿಗಳ ಮೇಲಿನ ಅತಿಯಾದ ವಾತ್ಸಲ್ಯದಿಂದ ತಾನು ಬಲೆಗೆ ಸಿಲುಕಿಕೊಂಡಿತು. ಹೆಣ್ಣು ಪಾರಿವಾಳವನ್ನು ಬೆಟ್ಟದಷ್ಟು ಹಚ್ಚಿಕೊಂಡಿದ್ದ ಗಂಡು ಪಾರಿವಾಳವು ತಾನೂ ಕೂಡ ಬಲೆಗೆ ಸಿಕ್ಕಿಕೊಂಡಿತು. ಹೀಗೆ ಜೋಡಿ ಪಾರಿವಾಳಗಳು ಅತಿಯಾದ ವ್ಯಾಮೋಹದಿಂದ ಪ್ರಾಣ ಕಳೆದುಕೊಂಡವು. ಸಾಧ್ಯವಾದರೆ ತಮ್ಮನ್ನು ರಕ್ಷಿಸಿಕೊಂಡು ಮರಿಗಳನ್ನು ಕಾಪಾಡಲು ಯೋಚಿಸಬಹುದಾಗಿತ್ತು. ಸಾಧ್ಯವಾಗದಿದ್ದರೆ ತಾವಾದ್ರೂ ಬದುಕಬಹುದಾಗಿತ್ತು. ಆದ್ದರಿಂದ ವ್ಯಾಮೋಹ ಅಂದ್ರೆ ಅತಿಯಾದ ಪ್ರೀತಿ ಅಂತಕ್ಕಂಥದ್ದು. ವ್ಯಾಮೋಹ ಒಳ್ಳೆಯದಲ್ಲ ಎಂದು ಹೇಳಬಹುದು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯದಲ್ಲಿ ಬರಿತಾ ಹೋಗಿ. ನಂತರ ಎರಡನೇ ನೋಡಿ, ಪಾರಿವಾಳದ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತಿದೆ. ಈ ಒಂದು ಪಾರಿವಾಳ ಪದ್ಯ ನಿಮ್ಮ ಶಿಕ್ಷಕ ವಿವರಣೆ ನೀಡ್ತಾರೆ, ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀತಾ ಹೋಗಿ. ಓಕೆ, ನಾನು ಇಲ್ಲಿ ಬರೆದಿದ್ದೇನೆ ನೋಡಿ ಯಾವ ರೀತಿ ಅಂತಕ್ಕಂಥದ್ದು. ಉತ್ತರ: ದಟ್ಟವಾದ ಕಾಡಿನ ಹೆಮ್ಮರದ ಪೊಟ್ಟೆರೆಯಲ್ಲಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು. ಅವು ಪರಸ್ಪರ ಒಂದನ್ನೊಂದು ಬಿಟ್ಟಿರದಷ್ಟು ಪ್ರೀತಿ ಹೊಂದಿದವು. ಒಮ್ಮೆ ಹೆಣ್ಣು ಪಾರಿವಾಳವು ಮೊಟ್ಟೆಗಳನ್ನು ಇಟ್ಟು ಆ ಮೊಟ್ಟೆಗಳು ಹೊಡೆದು ಮರಿಗಳು ಹೊರಬಂದು ಚಿಲಿಪಿಲಿ ಸದ್ದು ಮಾಡಿದ್ದನ್ನು ಕೇಳುತ್ತಾ ಪಾರಿವಾಳಗಳು ಆನಂದದಿಂದ ಬಾಳುತ್ತಿದ್ದವು. ಹೀಗಿರುವಾಗ ಒಂದು ದಿನ ಒಬ್ಬ ಬೇಡನು ಬಲೆ ಹಾಕಿದನು. ಆಟವಾಡುತ್ತಿದ್ದ ಪುಟ್ಟ ಮರಿಗಳು ಬೇಡನು ಹಾಕಿದ್ದ ಬಲೆಗೆ ಸಿಕ್ಕಿ ಬಿದ್ದವು ಅಂತಕ್ಕಂಥದ್ದು. ಇಲ್ಲಿ ಬಿ ಅಂತಕ್ಕಂಥ ಮಾಡಿದ್ವಿ, ಸಿಕ್ಕಿ ಬಿದ್ದವು ಅಂತ ನೋಡಿ. ಆಗ ಮರಿಗಳು ಕಿರುಚಾಡಿದವು. ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಾಯಿ ಪಾರಿವಾಳ ತಾನೂ ಬಲೆಗೆ ಧುಮುಕಿತು. ಹೆಣ್ಣು ಪಾರಿವಾಳವು ಕಣ್ಣೀರಿಡುತ್ತಾ ತಾನು ಬಲೆಯ ಒಳಗೆ ಹೋಯಿತು. ಹೀಗೆ ಜೋಡಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವೂ ಬಲೆಗೆ ಸಿಲುಕಿ ಬೇಡನ ಪಾಲಾದವು. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಪಾರಿವಾಳ ಪದ್ಯದ ಕಥೆಯ ಬಗ್ಗೆ ನನ್ನ ಮಾತು ಅಂತಕ್ಕಂಥ ತಿಳಿಸ್ತಾ ಹೋಗಿ ಮಕ್ಕಳೇ. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೋಡಿದ್ವಿ. ಈಗ ಈ ಅಂತಕ್ಕಂಥ ನೋಡ್ತೀವಿ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಡಿದ್ರೆ ಇವೆರಡು ನೋಡ್ತೋಣ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಡಿದ್ರಲ್ಲ. ಮೊದಲನೇ ನೋಡಿ, ಒಳಗೆ ಬಂದಿತ್ತು ಬಳಿಗೆ ಬಿಕ್ಕಿ ಬಿಕ್ಕಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಉತ್ತರ: ಮೊದಲು ಸಂದರ್ಭ ಬರೆಯಕಾಲಕ್ಕೆ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಅಂತಕ್ಕಂಥ ಇರಬೇಕಾಗುತ್ತೆ. ಮೊದಲು ನಾವು ಆಯ್ಕೆ ನೋಡ್ಬೇಕು. ಇಲ್ಲಿ ನೋಡಿದರೆ, ಈ ವಾಕ್ಯವನ್ನು ಸುರ್ ರಂ ಎಕ್ಕುಂಡಿಯವರು ಬರೆದಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾದ ಪಾರಿವಾಳ ಎಂಬ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಆಯ್ಕೆ ಬರೀಬೇಕು. ಅದಾಂತರ ಸಂದರ್ಭ ಬರಿಬೇಕಾಗತ್ತೆ. ಸಂದರ್ಭ ನೋಡಿ, ಬೇಡನು ಪುಟ್ಟ ಮರಿ ಪಾರಿವಾಳವನ್ನು ಹಿಡಿಯಲು ಬಲೆ ಬೀಸಿದಾಗ ಎರಡೂ ಮರಿ ಪಾರಿವಾಳಗಳು ಬಲೆಯೊಳಗೆ ಸಿಲುಕಿ ಹೊರಗೆ ಬರಲು ಸಾಧ್ಯವಾಗದೆ ಕಿರುಚತೊಡಗಿದವು. ಆಗ ತಾಯಿ ಪಾರಿವಾಳ ತನ್ನ ಮರಿಗಳ ಕಷ್ಟ ನೋಡಲಾರದೆ ತಾನು ಆ ಬಲೆಯೊಳಗೆ ಧುಮುಕಿತು. ನಂತರ ಹೆಂಡತಿಯನ್ನಗಲಿದ ಗಂಡು ಪಾರಿವಾಳವು ಬಿಕ್ಕಿ ಬಿಕ್ಕಿ ಅಳುತ್ತಾ ತಾನು ಆ ಬಲೆಯೊಳಗೆ ಹೋಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಸ್ವಾರಸ್ಯ ನೋಡಿದರೆ, ತಂದೆ ತಾಯಿ ಪಾರಿವಾಳಗಳ ಕುರುಡು ವಾತ್ಸಲ್ಯ, ಪ್ರೀತಿ, ಮಮತೆ, ಬಾಂಧವ್ಯಗಳು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡಬಹುದು. ಓಕೆನಾ? ಮುಂದೆ ನೋಡ್ತೋಣ. ಎರಡನೇ ನೋಡಿ, ಮೋಹ ಮುಸುಕಿ ಬುದ್ಧಿ ಸರ್ವನಾಶದ ಸಿದ್ಧಿ. ಓಕೆನಾ? ಈ ಉತ್ತರ ನೋಡಿದರೆ ಆಯ್ಕೆ, ಮೊದಲು ಆಯ್ಕೆ ಬರಬೇಕಾಗುತ್ತೆ. ಯಾವ್ದ್ರಿಂದ ಆಯ್ಕೆ ಮಾಡಿದ್ವಿ ಅಂತಕ್ಕಂಥದ್ದು. ಈ ವಾಕ್ಯವನ್ನು ಸುರ್ರಂ ಎಕ್ಕುಂಡಿಯವರು ಬರೆದಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾದ ಪಾರಿವಾಳ ಎಂಬ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ. ಸಂದರ್ಭ ನೋಡಿ, ಪುಟ್ಟ ಮರಿಗಳ ಮೇಲಿನ ವ್ಯಾಮೋಹದಿಂದ ಜೋಡಿ ಪಾರಿವಾಳಗಳು ಬಲೆಗೆ ಹಾರಿದವು. ಆಗ ಬೇಡ ಪುಟ್ಟ ಮರಿ ಪಾರಿವಾಳಗಳನ್ನು ಹಾಗೂ ಜೋಡಿ ಪಾರಿವಾಳಗಳೂ ಸಹ
ಬಲಿಯಾದಾಗ ಕವಿಗಳು ಮೇಲಿನ ವಾಕ್ಯವನ್ನು ಹೇಳುತ್ತಾರೆ ಅಂತಕ್ಕಂಥದ್ದು. ಇಲ್ಲಿನ ಸ್ವಾರಸ್ಯ ನೋಡಿದರೆ ಮೋಹ ಮೋಹ ಎನ್ನುವುದು ಸರ್ವನಾಶಕ್ಕೆ ಕಾರಣ, ವ್ಯಾಮೋಹವನ್ನು ಬಿಟ್ಟು ಬಾಳಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡಬಹುದು ಮಕ್ಕಳೇ. ಓಕೆನಾ, ಮುಂದೇನಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ, ಇವೆಲ್ಲ ಅಭ್ಯಾಸ ಆಯ್ತು. ಭಾಷೆಯ ಸೊಬಗು ಅಂತಕ್ಕಂಥದ್ದು ನಿಮ್ಮ ತರಗತಿಯಲ್ಲಿ ಕಲಿಸಿಕೊಡ್ತಾರೆ. ಅದಂತರ ಅಲಂಕಾರಗಳ ಬಗ್ಗೆ ನಿಮ್ಮ ತರಗತಿ ಹೇಳ್ಕೊಟ್ಟಾಗ ಕೊನೆಗೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಭಾಷಾ ಚಟುವಟಿಕೆ ಬಗ್ಗೆ ನಾವು ಇಲ್ಲಿ ತಿಳಿತಾ ಹೋಗೋಣ. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಭಾಷಾ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಯಂತೆ ಹಾರಾಡುತ್ತಿದ್ದವು. ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಬರೆಯೋದು ತಿಳಿಸಿ ಹೋಗ್ತಾರೆ. ಇಲ್ಲಿ ಇದೇ ರೀತಿ ಇಲ್ಲಿ ಬರೆದಿದೆ ನೋಡಿ, ಭಾಷಾ ಚಟುವಟಿಕೆ ಬರೆದು ಈ ಒಂದು ವಾಕ್ಯವನ್ನು ಇಲ್ಲಿ ಬರೆದೇನೆ. ಇದರಲ್ಲಿರ್ತಕ್ಕಂತಹ ಅಲಂಕಾರವನ್ನು ಗುರುತಿಸಬೇಕು, ಲಕ್ಷಣವನ್ನು ಗುರುತಿಸಬೇಕು, ಸಮನ್ವಯಗೊಳಿಸಬೇಕು ಅಂತ ಹೇಳಿದ್ರೆ, ಇದು ಯಾವ ಅಲಂಕಾರ ನೋಡಿದಾಗ ಇದು ಉಪಮಾ ಅಲಂಕಾರ ಅಂತಕ್ಕಂಥದ್ದಾಗುತ್ತೆ. ಇದರ ಲಕ್ಷಣ ಏನು ನೋಡಿದರೆ, ಎರಡು ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸಿದೆ ಆದ ಕಾರಣ ಇದು ಉಪಮಾ ಅಲಂಕಾರವಾಗಿ ಎನಿಸಿದೆ ಅಂತಕ್ಕಂಥ ಇಲ್ಲಿ ಬರ್ದೇನೆ. ಉಪಮೇಯ ಯಾವುದಂದ್ರೆ ಇದರಲ್ಲಿ ಬಾನಿನಲ್ಲಿ ಗಾಳಿಪಟಗಳು ಅಂತಕ್ಕಂಥದ್ದಾಗುತ್ತೆ. ಉಪಮಾನ ಹಕ್ಕಿಗಳು ಅಂತಕ್ಕಂಥದ್ದಾಗುತ್ತೆ. ಉಪಮವಾಚಕ ಯಾವುದಂದ್ರೆ ಅಂತೆ ಕಂತೆ ಅಂತವೆಲ್ಲ ಬರ್ತಾವಲ್ಲ, ಅವೆಲ್ಲ ಏನಾಗುತ್ತೆ ಉಪಮವಾಚಕ ಅಂತದ್ದಾಗುತ್ತೆ. ಅದಾದ ನಂತರ ಸಮಾನ ಧರ್ಮ ಅಂದ್ರೆ ಹಾರಾಡುವುದು ಅಂತಕ್ಕಂಥದ್ದಾಗುತ್ತೆ. ಓಕೆನಾ, ಇಲ್ಲಿ ಸಮನ್ವಯ ಬಗ್ಗೆ ನೋಡಿದರೆ ಉಪಮೇಯವಾದ ಬಾನಿನಲ್ಲಿ ಗಾಳಿಪಟವನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣಿಸಿದ್ದಾರೆ. ಅಂತೆ ಎಂಬ ಉಪವಾಚಕ ಪದವನ್ನು ಹಾರಾಡುತ್ತಿದ್ದವು ಎಂಬ ಸಮಾನ ಧರ್ಮವನ್ನು ಮೀರಿ 4 ಅಂಶಗಳನ್ನು ತಿಳಿಸುವುದರಿಂದ ಇದು ಪೂರ್ಣೋಮಾಲಂಕಾರ ಅಂತಕ್ಕಂಥದ್ದು ನೋಡಬಹುದು. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಕೊಟ್ಟಿದ್ದಾರೆ. ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಟ್ಟ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಕೊಟ್ಟಿದ್ದಾರೆ ನೋಡಿ, ದಟ್ಟ ಅಂತಿದೆ. ಈ ಒಂದು ಪದ್ಯ ಇಲ್ಲಿ ನೋಡಿದರೆ ಇಲ್ಲಿದೆ ನೋಡಿ, ಮೊದಲನೇದು ದಟ್ಟ ಅಂತಿದೆ. ಇಲ್ಲಿಂದ ಇಲ್ಲಿವರೆಗೆ ನೀವೇನ್ ಮಾಡ್ಬೇಕಾಗುತ್ತೆ, ಬರ್ದು ಏನು ಕಂಠಸ್ಥ ಮಾಡ್ಬೇಕಾಗುತ್ತೆ. ಅದ ನಂತರ ಹಗಲಿರುಳು ಅಂತಿದೆಯಲ್ಲ, ಈ ಪದ್ಯದಲ್ಲಿ ಬರ್ತಕ್ಕಂಥ ಹಗಲಿರುಳು ಇಲ್ಲಿ ನೋಡಿಲಿ, ಹಗಲಿರುಳು ಎರಡನೇ ಪದ್ಯ ಇದೆಯಲ್ಲ, ಹಗಲಿರುಳಿಂದ ಬಂದು ತಕ್ಕನೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಬರ್ದು ಕಂಠಸ್ಥ ಹಾಕ್ಬೇಕಾಗುತ್ತೆ, ಕಂಠಪಟ್ಟ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ರೈಟ್. ಹಾಗಾದ್ರೆ ಈ ಒಂದು ವಿವರಣೆ ತಕ್ಕಂಥದ್ದು ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಈ ಒಂದು 9ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಯಾವ ಒಂದು ಗದ್ಯ, ಯಾವ ಒಂದು ಪದ್ಯ ಬೇಕಂತ ಕಾಮೆಂಟ್ ಮಾಡಿ. ಆ ಒಂದು ವಿಡಿಯೋ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.